ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾ ಶಿವು ಆಟ್ ಕ್ರಿಯೇಷನ್. ಡೇ 2 ಆಫ್ 25 ಥಿಂಗ್ಸ್ ಬಿಫೋರ್ 2025. 25ನೇ ಇಸ್ವಿಕ್ಕಿಂತ ಮುಂಚೆ 25 ವಿಚಾರಗಳ ಒಂದು ಚಾಲೆಂಜಸನ್ನು ತಗೊಂಡಿರುವಂಥದ್ದು. 2ನೇ ದಿನ ಇದಾಗಿರುತ್ತೆ. ಇದರಲ್ಲಿ ಇವತ್ತಿನ ಕಾನ್ಸೆಪ್ಟು ಹ್ಯಾಪಿನೆಸ್ಸು, ಸಂತೋಷವಾಗಿರುವಂಥದ್ದು. ಯಾವ ರೀತಿ ನಾವು ಸಂತೋಷವಾಗಿರಬೇಕಾಗುತ್ತೆ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು ಹ್ಯಾಪಿ ಅನ್ನುವಂಥದ್ದು. ಸೊ ಈ ಸಂತೋಷ ಅನ್ನುವಂಥದ್ದು ಏನಿರುತ್ತಲ್ಲ, ಇದು ನಮ್ಮ ಜೀವನದಲ್ಲಿ ಯಾವಾಗಲೂ ಇರಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ವರ್ಕ್ ಪ್ರೆಷರಿಂದ ಆಗಿರ್ಬೋದು ಅಥವಾ ನಮ್ಮ ಲೈಫ್ ಸ್ಟೈಲಿಂದ ಆಗಿರ್ಬೋದು ತುಂಬ ಅಂದರೆ ತುಂಬಾ ನಾವು ಡಿಪ್ರೆಷನ್ನಿಗೆ ಹೋಗ್ತಾ ಇದ್ದೀವಿ. ಸೊ ಇದೆಲ್ಲದಕ್ಕೂ ಕೂಡ ಮೂಲವಾಗಿ ನಾವು ಹ್ಯಾಪಿಯಾಗಿದ್ದರೆ ಇದನ್ನೆಲ್ಲದನ್ನು ಕೂಡ ಹೋಗಲಾಡಿಸ್ಕೋಬೋದು. ಸೊ ಹಾಗಾದರೆ ಸಂತೋಷವಾಗಿ ಇರೋದು ಹೇಗೆ, ಅದಕ್ಕೆ ಬೇಕಾಗಿರೋದು ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮನುಷ್ಯ ಸುದೀರ್ಘವಾಗಿ ಆರೋಗ್ಯವಾಗಿ ಸಂತೋಷವಾಗಿ ಬದುಕಬೇಕು ಅಂತ ಅಂದರೆ ಏನು ಮಾಡಬೇಕು, ಹೇಗಿರಬೇಕು, ಯಾವ ಮನಸ್ಥಿತಿ ಇರಬೇಕು ಅನ್ನೋದು ಜಪಾನ್ ಭಾಷೆಯ ಪುಸ್ತಕವೊಂದರಲ್ಲಿ ಲೇಖಕರು ದೇವರಿಗೆ ಈ ಥರ ಪ್ರಾರ್ಥನೆ ಮಾಡ್ತಾರಂತೆ. ದೇವರೇ, ಈ ಜಗತ್ತಿನಲ್ಲಿ ಯಾವುದನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಬದಲು ಮಾಡಲು ಆಗೋದು ಎಂದು ಒಪ್ಪಿಕೊಳ್ಳುವ ಸ್ವಚ್ಛ ಮನಸ್ಸನ್ನು ಕೊಡು, ಮತ್ತು ಯಾವುದನ್ನು ಬದಲಾವಣೆ ಮಾಡಲು ಸಾಧ್ಯ ಇದೆ ಅದನ್ನು ಮಾಡುವ ಸಾಮರ್ಥ್ಯ ಕೊಡು ಅಂತ. ನಾವು ಅಂದುಕೊಂಡಂತೆ ಏನೂ ಆಗೋದಿಲ್ಲ, ಹೊಂದಿಕೊಂಡು ಹೋಗುವುದನ್ನು ಕಲಿಬೇಕು ಮನುಷ್ಯ ಅನ್ನುವಂಥದ್ದನ್ನು ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಅಂಕಣದಲ್ಲಿ ಹೇಳಿದರು. ತುಂಬ ಅದ್ಭುತ ಅನ್ನಿಸ್ತು. ಖಂಡಿತ ನಾವು ಏನನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ವೋ ಅದನ್ನು ಅದೇ ಥರ ಒಪ್ಕೊಬಿಡಬೇಕು. ಬದಲಾವಣೆ ಮಾಡೋಕ್ಕೆ ಸಾಧ್ಯತೆ ಇದೆಯಾ, ಬದಲಾವಣೆ ಮಾಡಬೇಕು ಅಷ್ಟೇ. ಇಷ್ಟನ್ನು ಮಾಡಿದ್ವಿ ಅಂತಂದರೆ ಖಂಡಿತ ನಾವು ಏನು ಮಾಡ್ಬೋದು, ಸಂತೋಷವಾಗಿರಲಿಕ್ಕೆ ಸಾಧ್ಯತೆ ಇದೆ. ವಾಸ್ತವವಾಗಿ ಏನಿರುತ್ತೋ ಅದನ್ನು ನಾವು ಒಪ್ಪಿಕೊಳ್ಳುವಂಥ ಮನಸ್ಥಿತಿ ನಾವು ಬೆಳೆಸ್ಕೋಬೇಕಾಗತ್ತೆ. ಬಟ್ ಏನಿರುತ್ತೋ ಅದಾಗತ್ತೆ. ಅದು ನಾವು ಏನೇ ಮಾಡಿದರೂ ಕೂಡ ಅದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಏನು ಆಗಬೇಕು ಅಂತ ಇರುತ್ತಲ್ಲ, ಸೊ ಅದೆಲ್ಲದೂ ಕೂಡ ಆಗ್ತಾ ಇರತ್ತೆ. ಅದ್ರ ಪಾಡಿಗೆ ಅದು ಆಗಲಿಕ್ಕೆ ಬಿಡಬೇಕು, ಅದನ್ನು ಒಪ್ಕೋಬೇಕು ಅಷ್ಟೇ. ಫಾರ್ ಎಕ್ಸಾಂಪಲ್ ಆಗಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮಾಯಣದ ಒಂದು ದೃಶ್ಯಾವಳಿಯನ್ನು ನಾವು ನೆನಪು ಮಾಡ್ಕೋಬೋದು. ಇಲ್ಲಿ ರಾಮನ ಒಂದು ಪಟ್ಟಾಭಿಷೇಕದ ಸಮಯದಲ್ಲಿ ಎಲ್ರಿಗೂ ಕೂಡ ರಾಮನೇ ಪಟ್ಟಾಭಿಷೇಕ ಆಗಬೇಕು, ಅಯೋಧ್ಯೆಯ ರಾಜ ಆಗಬೇಕು ಅನ್ನುವಂಥ ಎಲ್ಲರ ಅಭಿಲಾಷೆ ಕೂಡ ಆಗಿರುತ್ತೆ. ದಶರಥ ಮಹಾರಾಜನಿಗಾಗಿರ್ಬೋದು, ಸೀತಾಮಾತೆಗಾಗಿರ್ಬೋದು, ಅಯೋಧ್ಯೆಯ ಎಲ್ಲ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಅದೇ ಒಂದು ಮನಸ್ಥಿತಿ ಇರುತ್ತೆ, ಅದೇ ಕೂಡ ಆಶೆ ಇರುತ್ತೆ. ಅದೇ ರೀತಿ ಆ ಪಟ್ಟಾಭಿಷೇಕ ಕೂಡ ಅಲ್ಲಿ ಅಣಿ ಕೂಡ ಆಗತ್ತೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಅವತ್ತು ರಾಮನ ಪಟ್ಟಾಭಿಷೇಕದ ಬದಲು ಅವರು ವನವಾಸಕ್ಕೆ ಹೋಗಬೇಕಾಗತ್ತೆ. ಇಲ್ಲಿ ಭರತನಿಗಾದರೂ ಪಟ್ಟಾಭಿಷೇಕ ಆಗುತ್ತಾ? ಇಲ್ಲ. ಅಂದರೆ ಅಲ್ಲಿ ಭರತನಿಗೂ ಕೂಡ ಪಟ್ಟಾಭಿಷೇಕ ಆಗೋದಿಲ್ಲ, ರಾಮನಿಗೂ ಕೂಡ ಪಟ್ಟಾಭಿಷೇಕ ಆಗೋದಿಲ್ಲ. ಆದರೆ ಅದರ ಬದಲಾಗಿ ಇಲ್ಲಿ ಮರದ ಪಾದುಕೆಗಳು 14 ವರ್ಷ ರಾಜ್ಯವನ್ನು ಆಳ್ತವೆ. ಇಲ್ಲಿ ವಿಧಿ ಆಟದ ಮುಂದೆ ಯಾವುದು ಕೂಡ ನಡೆಯೋದಿಲ್ಲ ಅನ್ನುವಂಥದ್ದು. ಅಂದರೆ ಹೇಗೆ ಆಗಬೇಕು ಅಂತ ಇರುತ್ತೋ ಅದೇ ಆಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ. ಸೊ ಹಾಗಾಗಿನೇ ನಮ್ಮ ಲೈಫಲ್ಲೂ ಕೂಡ ಇದೇ ಥರದ ಒಂದು ಎಷ್ಟೋ ಘಟನೆಗಳು ಬರ್ತಾ ಇರುತ್ತೆ, ನಡೀತಾ ಇರುತ್ತೆ. ಅದನ್ನು ಚೇಂಜ್ ಮಾಡ್ತೀವಿ ಅಂತ ಅಂದು ನಾವೇನಾದರೂ ಮುಂದೆ ಹೋದ್ವಿ ಅಂತಂದರೆ ಚೇಂಜ್ ಮಾಡಲಿಕ್ಕೆ ಅಸಾಧ್ಯ. ಅದಕ್ಕೋಸ್ಕರ ಅದು ಹೇಗಿರುತ್ತೋ ಹಾಗೆ ಒಪ್ಕೋಬೇಕು. ವ್ಯಕ್ತಿ ಆಗಿರಲಿ, ವಸ್ತು ಆಗಿರಲಿ ಅಥವಾ ಸನ್ನಿವೇಶ ಆಗಿರಲಿ, ಅದು ಯಾವ ರೀತಿ ಇರುತ್ತೋ ಅದನ್ನು ಒಪ್ಕೋಬೇಕು. ಚೇಂಜ್ ಮಾಡೋಕ್ಕೆ ಸಾಧ್ಯತೆ ಇದೆಯಾ, ಚೇಂಜ್ ಮಾಡಿ. ಚೇಂಜ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅದನ್ನು ಒಪ್ಕೊಂಡ್ರೆ ಅಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ತುಂಬ ಅಂದರೆ ತುಂಬ ಹ್ಯಾಪಿಯಾಗಿರ್ತೀರ ಅಂತ ನೋಡ್ಬೋದು. ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ನಾವು ನೋಡ್ಬೋದು. ಹೂವಿನ ಆಯುಸ್ಸು ತುಂಬ ಅಂದರೆ ತುಂಬ ಕಮ್ಮಿ ಇರುತ್ತೆ. ಒಂದೇ ದಿನ ಇರುತ್ತೆ, ಬೆಳಗ್ಗೆ ಹುಟ್ಟುತ್ತೆ, ಸಂಜೆ ಬಾಡಿ ಹೋಗುತ್ತೆ. ಅಂದರೆ ಒಂದು ದಿನದ ಒಂದು ಆಯುಸ್ಸನ್ನು ಹೊಂದಿರುವಂಥ ಹೂವಿಗೆ ಅಷ್ಟೊಂದು ಹ್ಯಾಪಿನೆಸ್ ಇರಬೇಕಾದ್ರೆ ಅದನ್ನು ನೋಡಿದ ತಕ್ಷಣ ಎಲ್ಲರಿಗೂ ಕೂಡ ಖುಷಿಯಾಗತ್ತೆ, ಮನಸ್ಸಿಗೆ ಮುದ ನೀಡುತ್ತೆ. ಅಷ್ಟೇ ಯಾಕೆ, ದೇವರಿಗೂ ಕೂಡ ಸಮರ್ಪಣೆ ಆಗುತ್ತೆ. ಇಷ್ಟೆಲ್ಲ ವಿಶೇಷತೆಯನ್ನು ಹೊಂದಿ ಒಂದೇ ದಿನದ ಆಯುಸ್ಸನ್ನು ಹೊಂದಿರುವಂಥ ಹೂವೇ ಅಷ್ಟು ಸಂತೋಷವಾಗಿರಬೇಕಾದ್ರೆ ನಾವು ಹೇಗಿರಬೇಡ. ನಮಗೆ ವಿವೇಚನಾ ಶಕ್ತಿ ಇದೆ, ಆಲೋಚನಾ ಶಕ್ತಿ ಇದೆ, ಸಾಕಷ್ಟು ಕಡೆ ಕೆಲವೊಂದಿಷ್ಟು ಸನ್ನಿವೇಶಗಳನ್ನು, ಕೆಲವೊಂದಿಷ್ಟು ಆವಿಷ್ಕಾರಗಳನ್ನು ಮಾಡುವಂಥ ಮನಸ್ಥಿತಿ ಇದೆ, ಬುದ್ಧಿವಂತಿಕೆ ಇದೆ. ಇದೆಲ್ಲದೂ ಇದ್ದು ಸಂತೋಷ ಅನ್ನೋದನ್ನು ನಮ್ಮಿಂದ ನಾವು ಹುಟ್ಟಿಸ್ಕೊಳ್ಳಿಲ್ಲ ಅಂದರೆ, ಅದನ್ನು ಹುಟ್ಟಾಕ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಜೀವನಕ್ಕೊಂದು ಅರ್ಥನೇ ಇರಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಹೊಂದಾಣಿಕೆಯಿಂದ ಬಂದಿರೋದನ್ನು ಯಥಾಪ್ರಕಾರವಾಗಿ ಸ್ವೀಕರಿಸ್ತಾ ಹೋದ್ವಿ ಅಂತಂದರೆ ಖಂಡಿತ ನಾವು ಕೂಡ ಖುಷಿಯಾಗಿರ್ಬೋದು.
ಇಲ್ಲಿ ನಾವು ಮೆಂಟಲಿ ಮತ್ತು ಫಿಸಿಕಲಿ ಎರಡರಲ್ಲೂ ಕೂಡ ನಾವು ಹ್ಯಾಪಿಯಾಗಿರಬೇಕು ಅಂತಂದರೆ ಯಾವ ರೀತಿ ಇರುತ್ತೋ ಅದನ್ನು ಅದೇ ಥರ ಒಪ್ಕೋಬೇಕು. ಈ ಥರದ ಮನಸ್ಥಿತಿಯನ್ನು ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಲ್ಲೂ ಕೂಡ ಅಳವಡಿಕೆ ಮಾಡಿಕೊಟ್ರಿ ಅಂತಂದರೆ ನೀವು ಬರೀ ಸಂತೋಷವಾಗಿರೋದಲ್ಲ, ನಿಮ್ಮ ಜೊತೆಗಿರೋರ್ನೂ ಕೂಡ ಸಂತೋಷವಾಗಿಡ್ತೀರ. ನೀವಿರುವಂಥ ವಾತಾವರಣ ಎಲ್ಲದೂ ಕೂಡ ಹ್ಯಾಪಿಯಿಂದ ಕೂಡಿರುತ್ತೆ ಅಂತ. ಅಷ್ಟೇ ಅಲ್ಲ, ನಿಮ್ಮ ಆರೋಗ್ಯ ಆಯುಷು ಕೂಡ ವೃದ್ಧಿಯಾಗುತ್ತೆ. ಇದೆಲ್ಲದೂ ಕೂಡ ನಿಮಗೆ ಹೊಸ ವರ್ಷದೊಂದಿಗೆ ಇವಾಗಲಿಂದನೇ ನಿಮಗೆಲ್ಲರಿಗೂ ಇದೆಲ್ಲದೂ ಕೂಡ ಕರುಣೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ಕಾನ್ಸೆಪ್ಟೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.